ಜನ ಸೋಮಾರಿಗಳಾಗ್ತಿದ್ದಾರಾ ಪಂಚ ಗ್ಯಾರಂಟಿಗಳಿಂದ? ಇದು ದೊಡ್ಡ ಪ್ರಶ್ನೆ. ಕಾರಣ ರಂಭಾಪುರಿ ಶ್ರೀಗಳು ಆ ಮಾತನ್ನ ಹೇಳಿದ್ರು ಅನ್ನೋ ಕಾರಣಕ್ಕೆ ಇವತ್ತು ದೊಡ್ಡ ಮಟ್ಟದ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್. ಶ್ರೀಗಳು ಹೇಳಿರೋದು ಪಂಚ ಗ್ಯಾರಂಟಿಗಳನ್ನ ತನ್ನಿ, ಆದ್ರೆ ತಪ್ಪಿಲ್ಲ. ಆದ್ರೆ ಅದರಿಂದ ಜನ ಸೋಮಾರಿಗಳಾಗ್ತಿದ್ದಾರೆ. ಕೆಲವರಿಗೆ ಉದ್ಯೋಗ ಮಾಡಬೇಕು ಅನ್ನುವಂಥ ನಿರಾಸಕ್ತಿ ಯುವ ಜನತೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಗ್ಯಾರಂಟಿಗಳ ಜೊತೆಗೆ ರಾಜ್ಯದ ಜನ ಅಭಿವೃದ್ಧಿಯನ್ನ ಕೂಡ ಬಯಸ್ತಿದ್ದಾರೆ. ಕ್ಷೇತ್ರಗಳ ಅಭಿವೃದ್ಧಿ ಕೂಡ ಆಗಬೇಕು, ಅತ್ತ ಕೂಡ ಗಮನ ಕೊಡಬೇಕು ಸರ್ಕಾರ ಅಂತ. ಸೊ ಅದನ್ನ ಹೆಂಗೆ ತಗೊಳ್ತಾರೆ ಅನಂತಕುಮಾರ್ ಸರ್? ವಾಪಸ್ ಬರ್ತೀನಿ ಸರ್. ಮಹೇಶ್ ಸರ್, ಇಷ್ಟೊತ್ತು ಅನಂತಕುಮಾರ್ ಸರ್ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರಿ. ನೋಡಿ ಮೇಡಮ್, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 4,09,549 ಕೋಟಿ ಬಡ್ಜೆಟನ್ನು ಮಂಡನೆ ಮಾಡಿದರು. ಅದರಲ್ಲಿ 52,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ. ಗ್ಯಾರಂಟಿ ಯೋಜನೆಗಳು ಖಂಡಿತವಾಗ್ಲೂ ಸಂತೋಷದಲ್ಲಿ ನಡ್ಕೊಂಡು ಹೋಗ್ತಾ ಇದ್ವು ಅಂತ ಅವರೇ ಹೇಳಿದರು. ಬಸವರಾಜ ರಾಯಾರೆಡ್ಡಿಯವರು ಯಾವಾಗ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಗ್ಯಾರಂಟಿ ಯೋಜನೆಗಳು ಬೇಕಾ ಅಥವಾ ನಿಮ್ಮ ಅಭಿವೃದ್ಧಿ ಯೋಜನೆಗಳು ಬೇಕಾ ನಿಮ್ಮ ತಾಲೂಕಿನ ಅಂತ ಕೇಳಿದಾಗ ಇವತ್ತು ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಸ್ವರ ಬಂತು. ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಎಲ್ಲವನ್ನ ಗ್ಯಾರಂಟಿ ಯೋಜನೆಗಳಿಗೆ ನೀವು ಕೊಟ್ಟದ್ದೇ ಆದರೆ ನಾವು ಕೇಳ್ತಾ ಇದ್ದೀವಿ ಇಷ್ಟೊಂದು ದುಡ್ಡು ಬಂದಿದೆಯಲ್ಲ, ಇದೇನಾಯಿತು ಅಂತ. ಅದನ್ನು ಅಂಕಿ ಸಮೇತ 1-2 ನಿಮಿಷದಲ್ಲಿ ಹೇಳ್ತೇನೆ. 2023-24ರಲ್ಲಿ 34,629 ಕೋಟಿ ಎಕ್ಸಸೈಜಲ್ಲಿ ಬಂತು. 36,000 ಕೋಟಿ 25ರಲ್ಲಿ, 25-26ರಲ್ಲಿ 40,000 ಕೋಟಿ ರೆವಿನ್ಯೂ ಇನ್ಕ್ರೀಸ್ ಆಗ್ತಾನೇ ಇದೆ. ಎಲ್ಲಿ? ಎಕ್ಸಸೈಜಲ್ಲಿ. ನಂಬರ್ 1 ಮೇಡಮ್. ನಂಬರ್ 2 ಮೇಡಮ್, ನಿಮ್ಗೆ ಏನಪ್ಪ ಅಂತ ಹೇಳಿದ್ರೆ, ಸ್ಟಾಂಪ್ ಡ್ಯೂಟಿ 2023-24ರಲ್ಲಿ 20,147 ಕೋಟಿ, 24-25ರಲ್ಲಿ 24,000 ಕೋಟಿ, 25-26ರಲ್ಲಿ 28,000 ಕೋಟಿ. ಮತ್ತು ಸಾಲ ಮೇಡಮ್, ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಇವ್ರಿಗೆ ಬಂದಾಗ 85,928 ಕೋಟಿ 23-24ರಲ್ಲಿ, 24-25ರಲ್ಲಿ 1,05,496 ಕೋಟಿ, 25-26ರಲ್ಲಿ 1,16,000 ಕೋಟಿ. ಒಟ್ಟು ರಾಜ್ಯದ ಸಾಲ 3,07,424 ಕೋಟಿ ಮಾಡಿದ್ದಾರೆ. ಇದು ಒಂದು ಕಡೆ. ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಮೇಡಮ್ ಇವತ್ತು ಇವ್ರು ಹೇಳ್ತಾವ್ರಲ್ಲ, ಬರೀ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಬೇಕಾದರೆ ಬಸವರಾಜ ರಾಯರೆಡ್ಡಿ ಅವರು, ರಾಯರೆಡ್ಡಿ ಸರ್ ನೀವು ಬೇಕಾದ್ರೆ 50,000 ಕೋಟಿ ಅಲ್ವಾ ಸರ್? ಹಾಗಾದ್ರೆ ಗೃಹಲಕ್ಷ್ಮಿ ನೀವು 2,000 ಕೊಡ್ತಾ ಇದ್ದೀರಲ್ವಾ ಸರ್? ಗೃಹಲಕ್ಷ್ಮಿ 2,000 ಕೊಟ್ಟು ಲಿಕ್ಕರ್ ಜಾಸ್ತಿ ಮಾಡಿದ್ರಿ, ಪೇಪರ್ ಜಾಸ್ತಿ ಮಾಡಿದ್ರಿ, ಜಾಸ್ತಿ ಮಾಡಿದ್ರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರಿ. ಮೇಡಮ್, ಒಂದು ಗಾದೆ ಇದೆ, ನೀವು ತೋರಿಸಿದ್ದು ಚೊಂಬು, ಹೊಡೆದಿರೋದು ಅಂಡೆ. ಚೊಂಬು ತೋರಿಸಿ ಜನಕ್ಕೆ ಹಂಡೆ ಹೊಡೆದ್ರಿ. 3ನೇದು ಗೃಹ ಜ್ಯೋತಿ ಏನಂತ, ಕರೆಂಟ್ ಫ್ರೀ 56 ಯೂನಿಟ್ ಅಂತ. ಮೇಡಮ್, 4ರಷ್ಟು ಬಿಲ್ ಜಾಸ್ತಿ ಮಾಡಿದ್ರಿ. 2 ಲಕ್ಷ ರೂಪಾಯಿ ಒಂದು TC ಜಾಸ್ತಿ ಆಯಿತು. ನನ್ನೆ 9,000 ರೂಪಾಯಿ 1 ವಾರಗಳಿಂದ ಒಂದು ಸ್ಮಾರ್ಟ್ ಮೀಟರ್ ಬೆಲೆ. ಇವತ್ತು ಕರೆಂಟ್ ಬಿಲ್ ಫ್ರೀ ಆಗಿದೆಯಾ? ಇನ್ನೊಂದು ಮೇಡಮ್, ವಿದ್ಯಾನಿಧಿ ಎಷ್ಟು ಜನಕ್ಕೆ? ಒಂದು 3,000 ಜನ ವಿದ್ಯಾರ್ಥಿಗಳಿಗೆ. ಮೇಡಮ್, 2 ವರ್ಷ ಆಯಿತು ಸರ್ಕಾರ ಬಂದು, ಒಂದು ಸಾಕ್ಸ್ ಕೊಡಲಿಲ್ಲ, ಒಂದು ಶೂಸ್ ಕೊಡಲಿಲ್ಲ, ಲ್ಯಾಪ್ಟಾಪ್ ಕೊಡಲಿಲ್ಲ, ಹೊಸ ಶಾಲೆ ಓಪನ್ ಮಾಡಲಿಲ್ಲ. ದಾನಿಗಳ ಹತ್ರ ಇವತ್ತು ಚೊಂಬಿಡ್ಕೊಂಡು ನಿಂತಿದ್ದೀರಾ. ಶೂಸ್ ಕೊಡಿ, ಸಾಕ್ಸ್ ಕೊಡಿ, ಸ್ಕಾಲರ್ಶಿಪ್ ಕೊಡಿ ಅಂತ. ಒಂದು ಹೊಸ ಶಾಲೆ ಓಪನ್ ಮಾಡಲಿಲ್ಲ ಮೇಡಮ್. ಕಣ್ಣಲ್ಲಿ ನೀರು ಬರ್ತದೆ ಮಕ್ಳಿಗೆ. ಇವತ್ತು ಒಂದು ಬಟ್ಟೆ ಕೊಡಲಿಲ್ಲ ನೀವು. SLC ರಿಸಲ್ಟ್ ಇವತ್ತು ಹಳ್ಳ ಹಿಡಿತು. ಇದಾಯ್ತಾ ಮೇಡಮ್? ರೈತರ ಸಾವು ಮೇಡಮ್. ನೀವೇನಂತ ಹೇಳಿದ್ರೆ, ಗ್ಯಾರಂಟಿ ಯೋಜನೆಗಳಿಂದ ರೈತರು ಖುಷಿಯಾಗಿದ್ದಾರೆ ಅಂತ. ಒಪ್ಪಲ್ಲ ಸರ್. ನೀವು ರೈತರ ಆತ್ಮಹತ್ಯೆ ಅಂತ ಜಸ್ಟ್ ಗ್ಯಾರಂಟಿ ಯೋಜನೆಗಳಿಂದ ಅಂದ್ರೆ ಬಿಜೆಪಿ ಅವಧಿಯಲ್ಲೂ ಆಗಿದೆ, ಮೈತ್ರಿ ಅವಧಿಯಲ್ಲೂ ಕೂಡ ಆಗಿದೆ. ಅಲ್ಲ, ಕಾಂಗ್ರೆಸ್ ಅವಧಿ ಕಡಿಮೆ ಆಗಬೇಕಾಗಿತ್ತಲ್ಲ, ಗ್ಯಾರಂಟಿ ಯೋಜನೆಗಳಿಂದ ಕಡಿಮೆ ಆಗಬೇಕಾಗಿತ್ತಲ್ಲ. ಪಕ್ಷದವರಿಗೂ ನಾನು ಒಪ್ಕೊಳ್ತೀನಿ ಸುಜೀಜಿ, ನಾನು ಒಪ್ಕೊಳ್ತೀನಿ. ಹೌದಲ್ವಾ? ನಾನು ಒಪ್ಕೊಳ್ತೀನಿ. ರೈತರು ಹಾಗಾದ್ರೆ ಎಲ್ಲ ಸಂತೋಷ ಪಡಬೇಕಾಗಿತ್ತಲ್ಲ, ಎಲ್ಲ ಯೋಜನೆಗಳಿಂದ ಖುಷಿ ಪಡಬೇಕಾಯ್ತಲ್ಲ. ಇವತ್ತು ಯಾಕೆ 1,180 ಜನ ಸತ್ರು ಈ ವರ್ಷ? 971 ಜನ 24-25ರಲ್ಲಿ ಇನ್ನೊಂದು KSRTC ನಿಗಮಗಳಿಗೆ ಬಂದ್ರಿ. KSRTC ನಿಗಮಗಳ ಬಾಕಿ ಸರ್ಕಾರ ಕೊಡಬೇಕಾಗಿರೋದು 683 ಕೋಟಿ, BMTC 280 ಕೋಟಿ, NWKRTC 397 ಕೋಟಿ, KKRTC 335 ಕೋಟಿ. ಇವಾಗ ಹೇಳಿ, ಏನು ಬಸವರಾಜ ರಾಯರೆಡ್ಡಿ ಸಾಹೇಬರು ಏನು ಗೋಪಾಲಕೃಷ್ಣ ಒಂದು ಚರಂಡಿ ಮಾಡೋಕ್ಕಾಗಲಿಲ್ಲ ಅಂತ ಗೋಪಾಲಕೃಷ್ಣಯ್ಯನವರು ಇವತ್ತು BR ಪಾಟೀಲ್ ಹೇಳ್ತಾರೆ, ನಾನು ಬಾಯಿ ಬಿಟ್ರೆ ಸರ್ಕಾರ ಇರಲ್ಲ. ನಾನು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ MLA, ನಾನು ಬಾಯಿ ಬಿಟ್ರೆ ಸರ್ಕಾರ ಇರೋದಿಲ್ಲ, ಹುಷಾರ್, ಭ್ರಷ್ಟಾಚಾರಿಗಳಾಗಿದ್ದೀರಾ ಅಂತ. ಇವತ್ತೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ನೋಡಿದ್ರೆ 2.5 ವರ್ಷಗಳಾಯ್ತು ಇವತ್ತು ಸಿದ್ದರಾಮಯ್ಯ ಸಾಹೇಬರು. ಇನ್ನು 2 ವರ್ಷಗಳಲ್ಲಿ DK ಶಿವಕುಮಾರ್ ಅವರಿಗೆ ಸೀಟ್ ಬಿಟ್ಟು ಕೊಡಬೇಕು. ಅವರ 75 ದಿನ ಹುಟ್ಟುಹಬ್ಬದಲ್ಲಿ
ಹೇಳ್ಬಿಡ್ತೀನಿ. ಈ ಪಂಚ ಗ್ಯಾರಂಟಿ ನೋಡಿ, ಮುಂದುವರಿಸ್ತಾರಾ? ಅದರಿಂದ ನೋಡಿ, ಕುಮಾರಿಗೆ ದಾವಣಗೆರೆಯಲ್ಲಿ ಇದು- ನಿಮ್ಗೆ ಜ್ಞಾಪಕ ತರ್ತೀನಿ. ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು ಸಿದ್ದರಾಮೋತ್ಸವದಲ್ಲಿ ಒಂದು ಮಾತು ಹೇಳಿದ್ರು ಸಿದ್ದರಾಮಯ್ಯ ಸಾಹೇಬರು, 2.5 ವರ್ಷದಲ್ಲಿ ನಾವು ಏನ್ ಕೊಟ್ಟಿದ್ವಿ ಪ್ರಣಾಳಿಕೆಯಲ್ಲಿ 90ರಷ್ಟು ಮುಗಿದೋಗಿದೆ, ಮಾಡ್ಬಿಟ್ಟಿದೀವಿ ಜನಕ್ಕೆ 90ರಷ್ಟು. ಸಿದ್ದರಾಮಯ್ಯ ಸರ್ ಇನ್ನಾಗಾದ್ರೆ 10%ಗೋಸ್ಕರ ಹೊಸ ಮುಖ್ಯಮಂತ್ರಿ ಬರ್ಬೇಕಾ? 10%ಗೋಸ್ಕರ ಇವಾಗ ಹೇಳಿ, ಜಲಸಂಪನ್ಮೂಲ, ಲೋಕೋಪಯೋಗಿ, BBMP, ಪಂಚಾಯತ್ ರಾಜು, ಸಣ್ಣ ನೀರಾವರಿ 32,000 ಕೋಟಿ ರೂಪಾಯಿ ಬಾಕಿ ಇಟ್ಟಿದ್ದೀರಿ ಸಿದ್ದರಾಮಣ್ಣ. ನೀವ್ ಹೇಳ್ತೀರಿ ಓಹೋ ಹಾಗಾದ್ರೆ ಕೇಂದ್ರದ ಮೇಲೆ ಅದು ಕಾಂಗ್ರೆಸ್ ಅವಧಿಯಲ್ಲೇ ಅಷ್ಟು ಬಾಕಿ ಉಳ್ಕೊಂಡಿದೆ ಅಂತ. ಎಸ್, ಅದನ್ನ ತೀರ್ಸಿ, ತೀರ್ಸಿ. ಹಿಂದಿನವರು ಸಾಲ ಮಾಡಿಟ್ಟು ಹೋಗಿದಾರಂತ ಸಿದ್ದರಾಮಯ್ಯನವರು ಅದನ್ನು ಹೇಳಿದ್ದಾರೆ. ವಾಪಸ್ ಹೇಳ್ತೀನಿ ಸರ್ ನಾನು.